ಎಲ್ಲರಿಗೆ ಇವತ್ತು ಹೊಸ ವರ್ಷಕ್ಕೆ ಕ್ಯಾರೆಟ್ ಪಾಯಸ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಸುಲಭವಾಗಿ ಆರೋಗ್ಯಕ್ಕೆ ಒಳ್ಳೆಯದಾಗಿ ಯಾವ ಥರ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ತುಂಬಾ ಸುಲಭವಾಗಿ ಮಾಡ್ಕೋಬೋದು. ಇಲ್ಲಿ ಒಂದು 2 ಕ್ಯಾರೆಟ್ ತೊಗೊಂಡಿದ್ದೀನಿ. ಮೀಡಿಯಮ್ ಸೈಜು ತೊಗೊಳ್ಬೋದು. ದಪ್ಪ 2 ಕ್ಯಾರೆಟ್ ತೊಗೊಂಡಿದ್ದೀನಿ. 1/4 kg ಆಗ್ತದೆ. ಇದು ನಿಮ್ಗೆ ಎಷ್ಟು ಬೇಕಾಗ್ತದೆ ನೋಡಿಕೊಂಡು ಅಷ್ಟು ತೊಗೊಳ್ಳಿ. ನೀವು ಹೊಸ ವರ್ಷಕ್ಕೆ ಯಾವುದಾದ್ರೂ ಸಿಹಿ ಮಾಡಿ ಮುಂದಿನ ವಿಡಿಯೋ ಆರಂಭ ಮಾಡುವಂಥ ಹಾಗಾಗಿ ನಾನು ಸ್ವಲ್ಪ ಪಾಯಸ ಮಾಡಿ ತೋರಿಸಿ ಹಿಂಗೆ ತೋರಿಸ್ತಾ ಇದ್ದೀನಿ. ಯಾವ ಥರ ಮಾಡೋದಂತ ನೋಡ್ಕೊಳ್ಳುವ. ಇಲ್ಲಿ ಮೊದಲು ಕ್ಯಾರೆಟನ್ನು ಕಟ್ ಮಾಡ್ಕೊಳ್ಬೇಕು ನೋಡಿ. ಈ ಥರ ಎಲ್ಲ ನೀಟಾಗಿ ಕಟ್ ಮಾಡ್ಕೊಂಡ್ಬಿಡಬೇಕು ನೋಡಿ. ಎಲ್ಲ ಕಟ್ ಮಾಡಾಯಿತು. ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನೋಡಿ. ನೀವು ಕೂಡ ಮಿಸ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಈಗ ನೋಡಿ ಕ್ಯಾರೆಟನ್ನು ಎಲ್ಲ ಕಟ್ ಮಾಡಾಯಿತು. ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ರಿಂದ 3 ವಿಜಿಲ್ ತಗೊಳ್ಬೇಕಾಗುತ್ತೆ. ಇದನ್ನು 2 ರಿಂದ 3 ವಿಜಿಲ್ ಬೇಯಿಸ್ಕೊಂಡು ಇದರೊಟ್ಟಿಗೆ ಒಂದು 10-12 ಗೋಡಂಬಿ 10-12 ಬಾದಾಮಿ ತೊಗೊಂಡಿದ್ದೀನಿ. ಅದನ್ನು ಬೇಯಲಿಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಬೇಯಲಿಕ್ಕೆ ಸ್ವಲ್ಪ ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಹಾಕ್ಕೊಂಡು ಒಂದು 3 ವಿಜಿಲ್ ಮಾಡಿಕೊಂಡ್ರೆ ಆಯಿತು. ಈಗ ನೋಡಿರಿ 3 ವಿಜಿಲ್ ಅಂದ್ರೆ ಆಯಿತು. ತಣ್ಣಗಾಗ್ಲಿಕ್ಕೆ ಬಿಡುವ ನೋಡ್ರಿ. ಈಗ ಕುಕ್ಕರ್ ವಿಜಿಲ್ ಕೂಡ ಹೋಗಿದೆ. ತೆಗೆದು ಬೇರೆ ತಟ್ಟಿಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ತಣ್ಣಗಾಗಬೇಕು ರುಬ್ಲಿಕ್ಕೆ. ಸುಡ್ದ ರುಬ್ಲಿಕ್ಕೆ ಆಗೋದಿಲ್ಲ. ಮಿಕ್ಸಿಗೆ ಹಾಕುವಾಗ ರಟ್ತದೆ. ಇನ್ನು ಸ್ವಲ್ಪ ಬಾದಾಮಿ ಸಿಪ್ಪಿ ಕೂಡ ಬಿಡಿಸ್ಕೊಳ್ಬೇಕು ನೋಡಿ. ಈಗ ಬಾದಾಮಿ ಸಿಪ್ಪಿ ಬಿಡಿಸ್ಕೊಂಡಿದ್ದೀನಿ. ಈಗ ಎಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೀಟಾಗಿ ರುಬ್ಕೊಂಡು ಬರ್ಬೇಕು ನುಣ್ಣಗ. ಇದಕ್ಕೆ ಹಾಲಾದರೂ ಸೇರಿಸಿ ರುಬ್ಬೋದು, ನೀರಾದರೂ ಸೇರಿಸಿ ರುಬ್ಬೋದು. ಬೇಯಿಸಿದ ನೀರು ಇರ್ತದಲ್ವ ಅದನ್ನು ಕೂಡ ಸೇರಿಸಿ ರುಬ್ಕೊಂಬರ್ಬೋದು ನೋಡ್ರಿ. ಈಗ ಕ್ಯಾರೆಟ್ ಅಂತೂ ನಿನ್ನಗೆ ರುಬ್ಕೊಂಡು ಬಂದೇ ಆಯಿತು. ಈಗ ಪಾತ್ರೆಗೆ ಸೇರಿಸ್ತಾ ಇದ್ದೀನಿ. ಇದಕ್ಕೆ ನಮ್ಗೆ ಎಷ್ಟು ದಪ್ಪ ಬೇಕು ಎಷ್ಟು ತುಳು ಬೇಕು ನೋಡಿಕೊಂಡು ಅಷ್ಟನ್ನು ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ ನೋಡ್ರಿ. ಈಗ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಕೈ ಆಡಿಸ್ಕೊಂಡು ಒಲೆ ಮ್ಯಾಗ ಇಡ್ತಾಯಿದ್ದೀನಿ. ಸಣ್ಣ ಉರಿ ಇಟ್ಟು ಕುದಿಸ್ತಾ ಬರಬೇಕು. ಅದು ಕುದಿ ಬರಬೇಕು. ಆವಾಗ ಸ್ವಲ್ಪ ಸಕ್ಕರೆ ಸೇರಿಸ್ಬೇಕು. 1 ಗ್ಲಾಸ್ನಷ್ಟು ಹಾಲು ಸೇರಿಸ್ಬೇಕು. ಈಗ ನೋಡ್ರಿ ಕುದಿತಾ ಬಂತು. 1 ಗ್ಲಾಸ್ನಷ್ಟು ಹಾಲು ಹಾಕ್ಕೊಳ್ತಾ ಇದ್ದೀನಿ. ಹಾಲು ಬದಲು ನೀವು ನೀರು ಕೂಡ ಹಾಕ್ಕೊಳ್ಬೋದು. ಇಷ್ಟು ದಪ್ಪವಾಗಿ ಇಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಪಾಯಸ ಹೊಸ ವರ್ಷಕ್ಕೆ. ನೀವು ಸಹ ಮಾಡಿ ಹೇಗೆ ಬಂತಂತ ತಿಳಿಸಿ ನೋಡಿ. ಒಂದು 4 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ನಿಮ್ಮ ಸಿಹಿಗೆ ಅನುಗುಣವಾಗಿ ಎಷ್ಟು ಬೇಕಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಇನ್ನೊಂದು ಕುದಿಸಿದ್ರೆ ಆಯಿತು ನೋಡಿ. ಪಾಯಸ ತುಂಬ ಸರಳವಾಗಿ ಸಿಂಪಲ್ಲಾಗಿ ಮಾಡ್ಕೊಳ್ಳುವಂಥದ್ದು. ನೀವು ಬೇಕಂದ್ರೆ ಲಾಸ್ಟಲ್ಲಿ ತುಪ್ಪದಲ್ಲಿ ಒಗ್ಗರಣೆ ಹಾಕ್ಕೋಬೋದು. ದ್ರಾಕ್ಷಿ ಗೋಡಂಬಿ ನಾನು ಹಾಕ್ತಾಯಿಲ್ಲ, ಹೀಗೇ ಮಾಡ್ತಾಯಿದ್ದೀನಿ. ನಾನು ಪಾಯಸ ಮಾಡುವಾಗಲೇ ಗೋಡಂಬಿ ದ್ರಾಕ್ಷಿ ಹಾಕ್ಕೊಂಡಿದ್ದೀನಿ. ದ್ರಾಕ್ಷಿ ಅಲ್ಲ, ಗೋಡಂಬಿ ಮತ್ತು ಬಾದಾಮಿ ಹಾಕ್ಕೊಂಡಿದ್ದೀನಿ ನೋಡ್ರಿ. ಈಗ ಚೆನ್ನಾಗಿ ಕುದಿ ಬರ್ತಾಯಿದೆ. ಈ ಟೈಮ್ನಲ್ಲಿ ಒಂದೇ 1 ಸ್ಪೂನಷ್ಟು ತುಪ್ಪ ಸೇರಿಸ್ತಾ ಇದ್ದೀನಿ. ತುಪ್ಪ ಬೇಡ ಅಂದರೆ ನೀವು ಈಗೇನು ಕುಡಿಬೋದು. ತುಂಬ ಚೆನ್ನಾಗಿರುತ್ತೆ. ದಿಢೀರಂತ ಹಬ್ಬ ಹರಿದಿನ ಯಾರಾದ್ರೂ ಗೆಸ್ಟ್ ಮನೆಗೆ ಬಂದಾರಂದರೆ ಈ ಥರ ದಿಢೀರಂತ ಮಾಡ್ಕೊಳ್ಳುವಂಥ ಪಾಯಸ ಇದು. ಒಂದು 2 ಏಲಕ್ಕಿನ ಕುಟ್ಟಿ ಪೌಡ್ರ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಿ ಬೇಕಂದ್ರೆ ನೀವು ಕಟ್ ಮಾಡಿ ಗೋಡಂಬಿ ದ್ರಾಕ್ಷಿ ಮತ್ತು ಬಾದಾಮಿ ಕಟ್ ಮಾಡಿ ಹಾಕೋಬೋದು. ಲಾಸ್ಟಲ್ಲಿ ತುಪ್ಪದಲ್ಲಿ ಒಗ್ಗರಣೆ ಹಾಕಿ ತುಂಬ ಚೆನ್ನಾಗಿರುತ್ತೆ. ನಾನು ಹೀಗೇನೆ ಮಾಡ್ತಾಯಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ. ಕುದಿ ಬಂತು. ಇಷ್ಟು ಕುದ್ರೆ ಸಾಕು. ಈ ಹದ ಇರಬೇಕು ಪಾಯಸ. ಮತ್ತು ತಾಳಿ ಬೇಯಿಸಿದ ಮೇಲೆ ಇನ್ನೂ ಗಟ್ಟಿ ಆಗ್ತದೆ. ನೀವು ಸಹ ಮಾಡಿ ಹೇಗೆ ಬಂತಂತ ತಿಳಿಸಿ. ಈ ಹೊಸ ವರ್ಷಕ್ಕೆ ಕ್ಯಾರೆಟ್ ಪಾಯಸ ಹೇಗಿತ್ತಂತ ತಿಳಿಸಿ.